ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಸ್ವಲ್ಪ ನಿಮ್ಮ ಕೆಲಸಗಳಲ್ಲಿ ಆಸಕ್ತಿಯಿಂದ ಉತ್ಸಾಹದಿಂದ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಬೇಕು. ಸ್ವಲ್ಪ ಚಟುವಟಿಕೆಯಿಂದ ಇರಬೇಕು. ಆಲಸ್ಯವನ್ನು ತೋರಿಸಬಾರ್ದು. ಆಲಸ್ಯ ಈ ದಿವಸ ನಿಮಗೆ ತುಂಬ ಹೆಚ್ಚಾಗಿ ಕಾಡುವಂಥದ್ದಾಗುತ್ತೆ. ಅದರಿಂದ ಒಂದಷ್ಟು ಕೆಲಸಗಳಲ್ಲಿ ಹಿನ್ನಡೆ ಆಗ್ಬೋದು, ಅಥವಾ ಕೆಲಸಗಳನ್ನು ಮುಂದಕ್ಕೆ ಹಾಕುವಂಥದ್ದಾಗ್ಬೋದು, ಅವಕಾಶ ವಂಚನೆ ಆಗ್ಬೋದು. ಇವೆಲ್ಲವೂ ಕೂಡ ಸಾಲು ಸಾಲಾಗಿ ನಿಮಗೆ ಆಗುವಂಥದ್ದಾಗುತ್ತೆ. ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿಯೂ ಕೂಡ ಒಂಥರ ಅಶಕ್ತರಾಗಿರುವ ಹಾಗೆ ನೀವು ಬಿಂಬಿಸ್ಕೊಳ್ತೀರಿ. ಆ ರೀತಿ ನಟನೆಯನ್ನು ಮಾಡ್ತೀರಿ, ತೋರಿಸ್ಕೊಳ್ತೀರಿ ಅನ್ನುವಂಥದ್ದಾಗತ್ತೆ. ಅಂದರೆ ಯಾವ ಕೆಲಸ ಹೇಳಿದರೂ ಕೂಡ ಅಯ್ಯೋ ನನಗೆ ಇವತ್ತೊಂದಷ್ಟು ಆರಾಮ ಇಲ್ಲ, ಇವತ್ತು ನನ್ನನ್ನು ಬಿಟ್ಬಿಡಿ ಅಂತ ಹೇಳುವಂತಹ ಮಾತುಗಳು ಬರಬಹುದು. ಆದರೆ ಅದು ಸರಿಯಾಗೋದಿಲ್ಲ ಅಂತ ಹೇಳಿ ಅರ್ಥ. ನಿಮಗೆ ಸಾಮರ್ಥ್ಯ ಇದ್ದರೂ ಕೂಡ ಮಾನಸಿಕವಾಗಿ ನೀವು ಹಿನ್ನಡೆಯನ್ನು ತೋರಿಸ್ತೀರಿ. ಅಂದರೆ ಯಾವುದೋ ಒಂದು ಕೆಲಸ ನಿಮಗೆ ಅದನ್ನು ಮಾಡುವಂತಹ ಶಕ್ತಿ ಇರುತ್ತೆ, ಯುಕ್ತಿ ಇರುತ್ತೆ, ಆದರೂ ಕೂಡ ಮನಸ್ಸು ಮಾತ್ರ ಮಾಡೋದಿಲ್ಲ. ಹಾಗಾಗಿ ಆ ಕೆಲಸದಿಂದ ಆಗಬೇಕಾದಂತಹ ಅನುಕೂಲಗಳು ತಪ್ಪಿ ಹೋಗುತ್ತೆ, ನಿಮಗೆ ಹಿನ್ನಡೆಯಾಗ್ತಕ್ಕಂಥದ್ದಾಗುತ್ತೆ. ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಉತ್ತಮವಾದಂತಹ ದಿವಸ. ಯಾಕೆ ನನಗೆ ಹೀಗಾಗಿದೆ, ಏನು ಆಗ್ತಾ ಇದೆ, ನಾನಾಗಿಲ್ಲ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬಂದು ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನ ಪ್ರಾಮಾಣಿಕವಾಗಿ ನಡಿಬೇಕಾದಂಥದ್ದು. ವ್ಯಾವಹಾರಿಕ ಕ್ಷೇತ್ರಗಳಿಗೆ ಆಧ್ಯಾತ್ಮಿಕ ತಳಹದಿ ಏನಿದೆ ಅದು ಇರಬೇಕು ಅಂತಕ್ಕಂಥದ್ದನ್ನು ನೀವು ಕಂಡುಕೊಳ್ಬೇಕು. ಅಂದರೆ ಆಧ್ಯಾತ್ಮಿಕವಾಗಿ ಪ್ರತಿಯೊಂದು ವ್ಯವಹಾರಕ್ಕೂ ಕೂಡ ಒಂದು ಬುನಾದಿ ಇರಬೇಕು. ಅಂದರೆ ಇದರ ಅರ್ಥ ಯಾರಿಗೂ ಕೂಡ ನಾವು ಮೋಸವನ್ನು ಮಾಡಬಾರ್ದು, ವಂಚನೆಯನ್ನು ಮಾಡಬಾರ್ದು, ಸುಳ್ಳನ್ನು ಹೇಳಬಾರ್ದು, ಅನರ್ಥವನ್ನು ಮಾಡಬಾರ್ದು, ಅಪ್ರಾಮಾಣಿಕರಾಗಿ ನಡ್ಕೊಳ್ಬಾರ್ದು ಅನ್ನುವಂಥದ್ದು ಮನಸ್ಸಿಗೆ ಬರಬೇಕಾದಂಥದ್ದು. ಹಣದ ವಿಚಾರಕ್ಕೆ ಸ್ವಲ್ಪ ಗೊಂದಲಗಳಾಗತ್ತೆ. ನೀವು ಕೂಡ ಗೊಂದಲವನ್ನು ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವ್ರು ಆಂಜನೇಯ ಸ್ವಾಮಿಗೆ ವಿಳ್ಳೆದೆಲೆ ಮತ್ತು ತುಳಸಿಯನ್ನು ಅರ್ಪಣೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ಜೀವನಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ, ಆದರೆ ಜೀವಕ್ಕೆ ಏನೋ ಅಭದ್ರತೆ ಕಾಡುವಂಥದ್ದು, ಆರೋಗ್ಯ ಸಮಸ್ಯೆಯಿಂದಲೋ ಅಥವಾ ಬೇರೆ ಇನ್ಯಾವುದಾದ್ರೂ ಶತ್ರು ಕಾಟದಿಂದಲೋ ಯಾಕೋ ನನಗೆ ಸಮಾಧಾನ ಇಲ್ಲ, ನನ್ನ ಜೀವಕ್ಕೆ ಎಲ್ಲಿ ಕೂತು ಬಂದುಬಿಡುತ್ತೋ ಅನ್ನುವಂತಹ ಭಯ, ಆತಂಕ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ನಿವೃತ್ತಿ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಆರ್ಥಿಕವಾಗಿ ಒಂದಷ್ಟು ಸಮಸ್ಯೆಗಳು ಆಗುವಂಥದ್ದಿದ್ರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಹಾಯಗಳು ಆಗುವಂಥದ್ದಾಗತ್ತೆ. ಹಳೆಯ ಸ್ನೇಹಿತರ ಬಂಧುಗಳ ಭೇಟಿಗೆ ಮುಂದಾಗ್ತೀರಿ. ಅದಕ್ಕೆ ಅವಕಾಶಗಳು ಆಗೋದಿಲ್ಲ. ನಿಮಗೇನು ಬಹಳ ಉತ್ಸುಕತೆ ಅಥವಾ ಕೌತುಕ ಇದ್ದೇ ಇರುತ್ತೆ, ಆದರೆ ಅದಕ್ಕೆ ಅವಕಾಶಗಳೇ ಸಿಕ್ಕದೇ ಇದ್ದಾಗ ಏನು ಮಾಡಲಿಕ್ಕೂ ಸಾಧ್ಯ ಆಗದೇ ಇರತಕ್ಕಂಥದ್ದು. ಒಂಟಿತನ ಹೆಚ್ಚಾಗಿ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಲಾಭದಾಯಕ ದಿವಸ ಆದರೂ ಕೂಡ ಏನೋ ಒಂದು ರೀತಿಯಲ್ಲಿ ನಿರಾಸೆ ನಿಮಗೆ ಹೆಚ್ಚು ಮನೆ ಮಾಡ್ತಕ್ಕಂಥದ್ದು. ಕೆಲವು ಸಂದರ್ಭಗಳಲ್ಲಿ ಹಣದ ವಿಚಾರಕ್ಕೆ ಬಂದಾಗ ಹಣವನ್ನು ಹಿಡಿತ ಮಾಡೋದ್ರಿಂದ ಅವಮಾನವಾಗುತ್ತೆ. ಅಂದರೆ ಖರ್ಚನ್ನು ಬಹಳ ಅಳದು ತೂಗಿ ಮಾಡೋದ್ರಿಂದಲೂ ಕೂಡ ಅವಮಾನಕ್ಕೆ ಅವಕಾಶಗಳು ಆಗುವಂಥದ್ದಾಗತ್ತೆ. ಪ್ರತ್ಯಂಗಿರ ದೇವಿಯನ್ನು ಪ್ರಾರ್ಥನೆ ಮಾಡಿ. ಇರತಕ್ಕಂತಹ ಮಾನಸಿಕ ಆತಂಕ ದೂರವಾಗಲಿ. ಶುಭವಾಗಿ. ಮಿಥುನ ರಾಶಿ. ಯಾರು ನಿಮ್ಮ ಗೌರವಕ್ಕೆ ಅಪಖ್ಯಾತಿಯನ್ನು ತರ್ತಾರೋ ಅಂಥವರ ಜೊತೆಯಲ್ಲೇ ಸೇರಿ ಕೆಲಸವನ್ನು ಮಾಡಬೇಕಾದಂತಹ ಅನಿವಾರ್ಯತೆ, ಅವರ ಜೊತೆಯಲ್ಲಿ ಕಾಲವನ್ನು ಕಳಿಬೇಕಾದಂತಹ ಸಂದರ್ಭಗಳು ನಿಮಗೆ ಒದಗಿ ಬರುವಂಥದ್ದು. ಕುಟುಂಬದ ಸಾಮರಸ್ಯ ಚೆನ್ನಾಗಿರುತ್ತೆ. ಹಾಗಾಗಿ ನಿಮಗೆ ಏನೇ ಅವಮಾನವಾದರೂ, ಏನೇ ಕೆಟ್ಟ ಹೆಸರು ಬಂದರೂ ಕೂಡ ಮನೆಯಲ್ಲಿ ಅದು ಯಾವುದನ್ನೂ ಕೂಡ ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇರೋದಿಲ್ಲ. ವೈಯಕ್ತಿಕವಾಗಿ ಮತ್ತು ವೃತ್ತಿಯಲ್ಲಿ ಹೆಚ್ಚಿನ ಅಭ್ಯುದಯಕ್ಕೆ, ಬೆಳವಣಿಗೆಗೆ ಅವಕಾಶಗಳು ನಿಮಗೆ ಆಗ್ತಕ್ಕಂಥದ್ದಿದೆ. ಹಾಗಾಗಿ ಆ ವಿಷಯದಲ್ಲಿ ನಿಮಗೆ ಸಮಾಧಾನ ಸಿಕ್ಕುವಂಥದ್ದು. ತಾತ್ಕಾಲಿಕವಾಗಿ ಸಾಲ ಕೇಳೋದಕ್ಕೆ ಯಾರು ಬರ್ತಾರೆ ಅವರ ಜೊತೆಯಲ್ಲಿ ಅಂತರವನ್ನು ಕಾಯ್ದುಕೊಳ್ಬೇಕು. ಕೊಟ್ಟಂತಹ ಹಣ ನಿಮಗೆ ಹಿಂದಿರುಗಿ ಬರುತ್ತೆ ಅನ್ನುವಂತಹ ಖಾತ್ರಿ ಇರೋದಿಲ್ಲ. ಆರಂಭದಲ್ಲೇ ನೀವು ಬುದ್ಧಿವಂತರಾಗ್ಬಿಟ್ರೆ ಹಣವನ್ನು ಕೊಟ್ಟು ತೊಂದರೆಯನ್ನು ಮಾಡ್ಕೊಳ್ತಕ್ಕಂಥದ್ದು ತಪ್ಪುತ್ತೆ ಅಂತ ಅರ್ಥ. ತುಂಬ ಆತಂಕ ಮನಸ್ಸಿನಲ್ಲಿರ್ತಕ್ಕಂಥದ್ದು, ತುಂಬ ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ಮನಸ್ಸಿಗೆ ಏನೋ ಒಂದು ರೀತಿಯ ಅಹಿತವಾದಂತಹ ವಾತಾವರಣ ಒದಗುವಂಥದ್ದಾಗತ್ತೆ. ಸ್ವಾಭಿಮಾನಕ್ಕೂ ಕೂಡ ಧಕ್ಕೆ ಬರತಕ್ಕಂತಹ ಸಾಧ್ಯತೆಗಳೇ ಹೆಚ್ಚಾಗಿದೆ. ನಿಮ್ಮ
ಆತ್ಮಗೌರವಕ್ಕೆ ಕುಂದು ಬಂದಾಗ ಮನಸ್ಸಿಗೆ ತುಂಬ ನೋವಾಗುವಂಥದ್ದಾಗತ್ತೆ. ಶೂಲಿನಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಎಲ್ಲ ದುಗುಡ ದುಮ್ಮಾನಗಳು ದೂರವಾಗಲಿ, ಶುಭವಾಗಿ. ಕರ್ಕಾಟಕ ರಾಶಿ ಪ್ರೇಮಿಗಳು ಮನೆಯವರ ವಿರುದ್ಧವಾಗಿ ಕೆಲವು ತೀರ್ಮಾನಗಳನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಆದರೆ ಅದು ಒಳ್ಳೆಯದಲ್ಲ. ಭವಿಷ್ಯದಲ್ಲಿ ಅದರಿಂದ ನಿಮಗೆ ತೊಂದರೆಗಳು ಹೆಚ್ಚಾಗುವಂಥದ್ದು ಸೂಚ್ಯವಾಗಿದೆ. ನಿಮ್ಮ ಒತ್ತಡಗಳು ಏನೇ ಇರಲಿ, ಮನೆಯವರ ಮೇಲೆ ಅದನ್ನು ಹೇರಬೇಡಿ. ನಿಮ್ಮ ವೈಯಕ್ತಿಕವಾದಂತಹ ಒತ್ತಡಕ್ಕೋಸ್ಕರವಾಗಿ ಬೇರೆಯವರಿಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ಬೆಳಗ್ಗೆ ಎದ್ದಾಗನಿಂದ ಏನೋ ಒಂದು ರೀತಿಯ ಕಿರಿಕಿರಿ ದಿವಸ ಕಾಣಿಸ್ಕೊಳ್ತಕ್ಕಂಥದ್ದು. ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ಸಮಯವನ್ನು ಮಾಡಿಕೊಂಡು ಸಾಧನೆಯನ್ನು ಮಾಡಿದರೆ, ನೀವು ಉತ್ತಮರ ಒಂದು ಸಾಧಕರ ಭೇಟಿಯನ್ನು ಮಾಡಿದರೆ, ಅವರ ಆಶೀರ್ವಾದವನ್ನು ಪಡ್ಕೊಂಡ್ರೆ, ಮಾರ್ಗದರ್ಶನವನ್ನು ಪಡ್ಕೊಂಡ್ರೆ, ಅವರ ಮಾತನ್ನು ಕೇಳಿದರೆ ನಿಮ್ಮ ಜೀವನದಲ್ಲೂ ಕೂಡ ಒಂದಷ್ಟು ಬದಲಾವಣೆ ಅಥವಾ ಪರಿವರ್ತನೆ ಅಂತಕ್ಕಂಥದ್ದು ಧನಾತ್ಮಕವಾಗಿ ಆಗೋದಕ್ಕೆ ಅವಕಾಶ ಇದೆ. ಪೋಷಕರ ಸಹಾಯ ಬಹಳ ಮುಖ್ಯ. ಇಲ್ಲದೇ ಇದ್ದರೆ ಸಮಸ್ಯೆಗಳು ಹಲವಾರು ಅನ್ನುವಂಥದ್ದನ್ನು ನೀವು ನೋಡಬೇಕಾದಂಥದ್ದು. ಯಾವುದೇ ಕೆಲಸವನ್ನು ಯೋಚನೆ ಮಾಡಿ, ಚರ್ಚೆ ಮಾಡಿ, ನಂತರದಲ್ಲಿ ನಿರ್ಧಾರವನ್ನು ಮಾಡಿದರೆ ಬಹಳ ಒಳ್ಳೆಯದು. ಆತುರಾತುರವಾಗಿ ಯಾವುದೇ ನಿರ್ಧಾರಗಳು ಬೇಡ. ಎಂಥ ಸಂಕಷ್ಟದ ಸಮಯದಲ್ಲೂ ಕೂಡ ನಿಮಗೆ ಸ್ಥಿರವಾದಂತಹ ಮನಸ್ಸಿನಿಂದ ಯೋಚನೆ ಮಾಡಿ ನಿರ್ಧಾರವನ್ನು ಮಾಡ್ತಕ್ಕಂತಹ ಮನಸ್ಥಿತಿ ಇರಬೇಕು ಅಂತ ಅರ್ಥ. ಮನೋರಂಜನೆಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂತಹ ಸಿದ್ಧತೆಯಲ್ಲಿರ್ತೀರಿ. ಗೋ ಸೇವೆಯನ್ನು ಮಾಡಿ, ಗೋವಿಗೆ ಅಕ್ಕಿ, ಬೆಲ್ಲ ಇತ್ಯಾದಿಗಳನ್ನು ಕೊಟ್ಟು ಆ ಗೋವಿನ ಪ್ರಾರ್ಥನೆಯನ್ನು ಮಾಡಿ, ಶುಭವಾಗಿ.